ನಿನ್ನೆ ಮಳೆ ಎಂಥ ಅವಸ್ಥೆ ಆಯಿತು ನೋಡಿ ಫ್ರೆಂಡ್ಸ್. ನಿನ್ನೆ ಮಳೆ ಬಂದು ಈ ಥರ ಎಲ್ಲ ಆಗಿದೆ. ಚೆನ್ನಾಗಿ ಮನೆ ಕಟ್ತೀರಾ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮನೆ RCC ಹಾಕ್ತವ್ರೆ, ಹೇಗೆ ಹಾಕ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಒಂದ್ಸರಿ. ಮಳೆ ಇಲ್ಲ ಅಂದರೆ ಸಾಕು ಕಣಪ್ಪ ಇವತ್ತು. ಬನ್ನಿ ಬೇಗ ಹೋಗೋಣ. ನೋಡಿ, ನಿಮಗೆ ಗೊತ್ತಿರೋ ಥರನೇ ಫಸ್ಟು ಸ್ಲ್ಯಾಬ್ ಹಾಕಬೇಕು ಅಂತ ಅಂದರೆ ಸೆಂಟ್ರಿಂಗ್ ವರ್ಕು, ಬಾರ್ ಬೆಂಡಿಂಗ್ ವರ್ಕು, ಹಾಗೆ ಎಲೆಕ್ಟ್ರಿಷಿಯನ್ ವರ್ಕು, ಇವು ಮೂರು ಆದಮೇಲೆ ಸ್ಲ್ಯಾಬ್ ಹಾಕೋದು. ಅದಕ್ಕೂ ಮುಂಚೆ ನಮಗೆಲ್ಲ ಏನೇನು ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ ಹೊರಗಡೆ ಸಿಮೆಂಟ್ ಹಾಕಿ ಅಂತ ಅಂದರು. ನಾವು ಆ ಮಾತು ಕೇಳ್ಕೊಂಡು ನಾವು ಏನಾರು ಹೊರಗಡೆ ಸಿಮೆಂಟ್ ಹಾಕಿದ್ದೀವಿ. ಸಿಮೆಂಟ್ ಹಾಕಿದ 10 ನಿಮಿಷಕ್ಕೆ ನಮಗೆ ಮಳೆ ಇಟ್ಕೊಬರಲ್ಲ ತುಂಬ ಶ್ರಮ ಬೇಕಾ ಮುಂದೆ ಎಚ್ಚರಿಕೆ ವಹಿಸ್ಕೊಂಡು ನಾವು ಸಿಮೆಂಟೆಲ್ಲನೂ ಒಳಗಡೆಗೆ ಹಾಕಿಸ್ಕೊಂಡ್ವಿ. ಅದೊಂದು ತುಂಬ ಒಳ್ಳೆ ಕೆಲಸ ಮಾಡಿಕೊಂಡ್ವಿ. ಇಲ್ಲ ಅಂತಂದರೆ ತುಂಬ ಶ್ರಮ ಪಡಬೇಕಾಗಿತ್ತು. ನೋಡಿ, ನಮ್ಮನೆ ಎಲೆಕ್ಟ್ರಿಷಿಯನ್ ವರ್ಕು, ಬಾರ್ ಬೆಂಡಿಂಗ್ ವರ್ಕು, ಹಾಗೆಯೇ ಸೆಂಟ್ರಿಂಗ್ ವರ್ಕು ಎಲ್ಲ ವೀಡಿಯೋಸ್ನು ನೋಡ್ಕೊಂಡು ಬಂದಿದ್ದೀರಾ. ಇದೆಲ್ಲ ಆದಮೇಲೆ ನಮ್ಮನೆಯ ಮೌಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆ ವಿಡಿಯೋನು ಒಮ್ಮೆ ಪುಟ್ಟದಾಗಿದೆ ಫ್ರೆಂಡ್ಸ್, ಅದನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. ನಿಮಗೇನಾದರೂ ಅದರಲ್ಲಿ ಹಾಗೂ ಇದರ ಮೌಲ್ಡಿಂಗ್ ಹಾಕಿದಂಥ ಖರ್ಚು ವೆಚ್ಚಗಳೇನಾದರೂ ಬೇಕಾದಲ್ಲಿ ದಯವಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ಕೊಬನ್ನಿ ಫ್ರೆಂಡ್ಸ್. ನಮ್ಮನೆ ಸ್ಲ್ಯಾಬ್ನ ಹೇಗೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಯಾರ್ಯಾರೆಲ್ಲ ಇದ್ದರು ಮತ್ತು ಅವರೆಲ್ಲ ಏನು ವರ್ಕ್ ಮಾಡಿದ್ರು, ಯಾವ ಥರ ಸಪೋರ್ಟ್ ಮಾಡಿದ್ರು ನಮಗೆ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿದೆ. ಅದಕ್ಕೂ ಮುಂಚೆ ನೀವೆಲ್ಲ ಏನು ಮಾಡಬೇಕು ಹೇಳಿ, ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇವಾಗ ಸ್ಟಾರ್ಟ್ ಆಗಿದೆ ನಮ್ಮ ಸ್ಲ್ಯಾಬ್ ಹಾಕೋ ಅಂತ. ನೋಡ್ರ ದುಡ್ಡು ಕೆಳಕ್ಕೆ ಹೊಡಿ, ಕೆಳಕ್ಕೆ ಅವ ಒಬ್ಬನೇ ಇರೋದು ಇದಂಕ. ಸುಮ್ಮನಿರೋ. ಅರ್ಧ ಸಿಮೆಂಟ್ ಹೇಳಿದ್ವಿ. ನೆಕ್ಸ್ಟ್ ಆದಮೇಲೆ ಸಿಮೆಂಟ್ ತಂದು ಹಾಕಿದ್ರು. ಮತ್ತು ಇದು ನೋಡಿ, ನನ್ನ ಮಗ ಮನೆ ಅವ್ರು ಕಟ್ತಿರೋದು ಸೇರಿ ನಾನು ಕಟ್ತೀನಿ ಕಡಮ್ಮ ಅಂತ ಹೇಳಿ ಈ ಥರ ಕಟ್ಟಿ ಬಿಟ್ಟಿದ್ದಾನೆ. ಈ ಥರ ಟಾರ್ಪಲ್ಗಳೆಲ್ಲ ಯಾಕೆ ಹಿಂಗೆ ಹರ್ಗವ್ರೋ ಗೊತ್ತಿಲ್ಲ ಅಪ್ಪ, ಒಂದು ಗೊತ್ತಿಲ್ಲ. ಈ ಟಾರ್ಪಲ್ಗಳೆಲ್ಲ ಯಾಕೆ ಹಿಂಗೆ ಹರ್ಗವ್ರೆ ಅಂತ ಅಂದರೆ, ನಿನ್ನೆ ಮಳೆ ಬಂತು, ಮೇಲ್ಗಡೆ RCC ಹಾಕಿರೋದೆಲ್ಲ ಇನ್ನು ಸ್ಲ್ಯಾಬೆಲ್ಲ ಕಾಂಕ್ರೀಟು ಸ್ಲ್ಯಾಬ್ದು ಹೊಟ್ಟೋಗುತ್ತೆ ಅಂತ ಹೇಳಿ ಈ ಥರ ಹಾಕಿದ್ದು. ಎಲ್ಲ ಟಾರ್ಪಲ್ಗಳನ್ನ ಹಾಕಿದ್ದು. ಬೆಳಗ್ಗೆ ಎದ್ದು ಇದೆಲ್ಲನೂ ರಿಮೂವ್ ಮಾಡಿ ಇದು ಒಣಗಲಿ ಅಂದ್ಬಿಟ್ಟು ಈ ಥರ ಎಲ್ಲನೂ ಸ್ಪ್ರೆಡ್ ಮಾಡಿಬಿಟ್ಟಿದ್ದೀವಿ, ಓಪನ್ ಮಾಡಿದ್ದೀವಿ. ಇದನ್ನೆಲ್ಲ ಇದೆಲ್ಲ ಒಣಗೋದ್ಮೇಲೆ ಟಾರ್ಪಲ್ಗಳು ಮಡಚಿ ಇಡಬೇಕು. ಎಂಥ ಅವಸ್ಥೆ ಆಯಿತು ನೋಡಿ ನಮಗೆ, ಎಂಥ ಅವಸ್ಥೆ ಆಯಿತು ನೋಡಿ ಫ್ರೆಂಡ್ಸ್. ನಿನ್ನೆ ಮಳೆ ಬಂದು ಈ ಥರ ಎಲ್ಲ ಆಗಿದೆ.
ನಿನ್ನೆ ಇದು ಮೆಟ್ಲುಗಳನ್ನು ಹಾಕಿದ್ದಾರೆ ನೋಡಿ. ನಮ್ಮನೆ RCC ಹಾಕಾದ್ಮೇಲೆ ಈ ಥರ ಕಾಣಿಸ್ತೈತೆ. ಕಟ್ಟೆಗಳೆಲ್ಲ ಒಡೆದೋಗಿದ್ದು ಇವನ್ನೆಲ್ಲ ಮತ್ತೆ ಹಾಕಿದ್ವಿ, ಅಂದರೆ ಬರೀ ಡಸ್ಟು ಸುರಿದಿದ್ದೀವಿ. ನೆನ್ನೆ ಮಳೆ ಬಂದು ತುಂಬ ಕಷ್ಟಪಟ್ಟು ಅಯ್ಯಪ್ಪ ನಾವು ಎಲ್ಲ ನೆಂದೋಗಿರೋದಕ್ಕೆ ನೆಗಡಿ ಕೆಮ್ಮು ಎಲ್ಲ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಹೊರಗಡೆ ಇಲ್ಲೊಂದು ಹುಕ್ ಕೊಟ್ಟಿದ್ದೀವಿ, ಕಾಣಿಸ್ತಿದೆಯಲ್ಲ. ಬನ್ನಿ ಈಗ ಒಳಗಡೆ ಹೋಗೋಣ. ಸ್ಲ್ಯಾಬ್ ಹಾಕಿ ಕೆಳಗಡೆ ಹೆಂಗೆ ಕಾಣಿಸ್ತಿದೆ ಅಂತ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಫಾಲ್ ಸೀಲಿಂಗಿಗೆ ಈ ಥರ ಕಾಣಿಸ್ತಿದೆ. ಕಾಂಕ್ರೀಟ್ ಫಾಲ್ ಸೀಲಿಂಗ್ ಇದು. ನೆನ್ನೆ ಪೂರ್ತಿ ಈ ಥರ ಎಲ್ಲ ಮೇಲ್ಗಡೆಯಿಂದ ನೀರೆಲ್ಲ ಬಿದ್ದಿದೆ ಈ ಥರ. ಮಾಮೂಲಿ ಏನೋ ಕಾಣಿಸ್ತಿಲ್ಲ, ಸ್ಲ್ಯಾಬ್ ಹಾಕಿರೋದು. ಸ್ಲ್ಯಾಬ್ ಹಾಕಿರೋದೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.